ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್. ಇವತ್ತಿನ ದಿವಸ ಡಯಾಬಿಟಿಸ್ ಬಗ್ಗೆ ಡೂಸ್ ಆ್ಯಂಡ್ ಡೋಂಟ್ಸ್, ಏನು ಮಾಡಬಹುದು ಏನು ಮಾಡಬಾರದು ಅದನ್ನು ತಿಳ್ಕೊಳ್ಳೋಣ. ಸೊ ದಟ್ ನಿಮಗೆ ಎಲ್ಲರಿಗೂ ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ತಿಳ್ಕೊಳ್ಳೋಕ್ಕಿಂತ ನೀವೇನು ಮಾಡ್ಬೋದು ಅಂತ ನಿಮಗೆ ಗೊತ್ತಾದರೆ ಅದನ್ನು ನೀವು ಕರೆಕ್ಟಾಗಿ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಹತೋಟಿಲಿ ಈಸಿಯಾಗಿ ಸಿಗುತ್ತೆ. ಫಸ್ಟ್ ಥಿಂಗ್ ನಾವು ಹೇಳ್ತೀವಿ ಡಯಾಬಿಟಿಸ್ ಪೇಷಂಟ್ಸ್ಗೆ ವಾಕ್ ಮಾಡಿ ಅಂತೀವಿ. ದಯವಿಟ್ಟು ವಾಕ್ ಮಾತ್ರ ಮಿಸ್ ಮಾಡ್ದಂಗೆ ಮಾಡಿ. ಯಾವುದೇ ಕಾರಣಕ್ಕೂ ವಾಕ್ ಮಿಸ್ ಮಾಡಬೇಡಿ. ವಾರದಲ್ಲಿ ಅಟ್ಲೀಸ್ಟ್ 5 ದಿವಸ ವಾಕ್ ಮಾಡಿದ್ರೂ ಬೇಕಾದಷ್ಟಾಯಿತು. ಸೊ ಮಿಸ್ ಮಾಡ್ದಂಗೆ ಅಟ್ಲೀಸ್ಟ್ 5 ದಿವಸನಾರ 3/4 ಗಂಟೆಯಷ್ಟು ವಾಕಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಮಿಸ್ ಮಾಡ್ದಂಗೆ ಮಾಡಿ. ಸೆಕೆಂಡ್ ಇಂಪಾರ್ಟೆಂಟ್ ಏನು ಹೇಳ್ತೀವಿ ಅಂದರೆ, ಸಾಧ್ಯವಾದರೆ ವ್ಯಾಯಾಮ ಎಕ್ಸಸೈಸಸ್ ಕೂಡ ಮಾಡಿ. ಎಕ್ಸಸೈಸಸ್ ಎಷ್ಟೊತ್ತು ಮಾಡಬೇಕು? ಅಟ್ಲೀಸ್ಟ್ ಅಂದರೂ ಕೂಡ ಒಂದು 10ರಿಂದ 20 ನಿಮಿಷ ಅಷ್ಟು ಎಕ್ಸಸೈಸಸ್ ಮಾಡೋದ್ರಿಂದ ನಿಮ್ಮ ಬಾಡೀಲಿ ಎಲ್ಲ ಮಸಲ್ಸು ಸ್ಟ್ರೆಚ್ ಆಗಿ ರಿಲ್ಯಾಕ್ಸ್ ಆಗೋದ್ರಿಂದ ನಿಮ್ಮ ಬಾಡಿ ಫಿಟ್ನೆಸ್ ಲೆವೆಲ್ ತುಂಬಾ ಚೆನ್ನಾಗಿರುತ್ತೆ. ಡಯಾಬಿಟಿಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಎಕ್ಸಸೈಸ್ ಮಾಡೋದನ್ನು ಕೂಡ ಮಿಸ್ ಮಾಡ್ದಂಗೆ ಮರಿಬೇಡಿ. ಮೋಸ್ಟ್ ಇಂಪಾರ್ಟೆಂಟ್, ಈಟಿಂಗ್ ಆನ್ ಟೈಮ್. ಅಂದರೆ ನೀವು ಯಾವ ಟೈಮಿಗೆ ತಿಂತೀರೋ ಆ ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡಿ. ಅಂದರೆ ಬ್ರೇಕ್ಫಾಸ್ಟ್ನ ನಾವು ಏನು ಹೇಳ್ತೀವಿ, 8:30ಯಿಂದ 9 ಗಂಟೆ ಅಷ್ಟರೊಳಗೆ ನಿಮ್ಮ ಬ್ರೇಕ್ಫಾಸ್ಟ್ನ ನೀವು ಮುಗಿಸ್ಬೇಕು ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಲೇಟ್ ಮಾಡಬಾರ್ದು. ಯಾಕೆಂದರೆ ಖಾಲಿ ಹೊಟ್ಟೆ ಜಾಸ್ತಿ ಇದ್ದಷ್ಟು ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಟೈಮ್ ಕರೆಕ್ಟಾಗಿ ಮಾಡಿ. ಅದಾದ ತಕ್ಷಣ ಫಿಲ್ಲರ್ಸ್ ಅಂತ ಕರಿತೀವಿ. ಫಿಲ್ಲರ್ ಅಂದರೆ ಸುಮಾರು 11ರಿಂದ 12 ಗಂಟೆ ಕಾಲದಲ್ಲಿ ಐದರ್ ಇಲ್ಲ ಕಾಫಿ ಟೀನೋ ಅಥವಾ ನೀರು ಮಜ್ಜಿಗೆನೋ ಅಥವಾ ವೆಜಿಟಬಲ್ ಸಾಲೆಡ್ಸೋ ಲೈಟಾಗಿ ತೊಗೊಳ್ಳಿ. ಪ್ಲಸ್ ಮಧ್ಯಾಹ್ನ ಊಟ 1-1:30 ಅಷ್ಟರೊಳಗೆ ಕರೆಕ್ಟಾಗಿ ಮಾಡಿ. ಸಾಯಂಕಾಲ ಲೈಟಾಗಿ ಸ್ನ್ಯಾಕ್ಸ್ ತೊಗೊಳ್ಳಿ. ಮತ್ತು ರಾತ್ರಿ ಊಟ 8ರಿಂದ 9 ಗಂಟೆ ಅಂದರೆ ಮಲಗೋಕ್ಕಿಂತ 1 ಅವರ್ ಮುಂಚೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಈಟಿಂಗ್ ಆನ್ ಟೈಮ್ ಡಯಾಬಿಟಿಸಲ್ಲಿ ತುಂಬಾ ಅವಶ್ಯಕತೆ. ಅದನ್ನು ಯಾರೂ ಮಿಸ್ ಮಾಡ್ದಂಗೆ ಕರೆಕ್ಟಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್, ಶುಗರ್ ಪೇಷಂಟ್ಸ್ಗೆ ಏನಾಗ್ತಾ ಇದೆ ಅಂದರೆ ಇತ್ತೀಚೆಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಟಮಿನ್ ಡಿ ಅಂತ ಕರಿತೀವಿ. ವಿಟಮಿನ್ ಡಿ ತುಂಬಾ ಕಮ್ಮಿ ಆಗ್ತಾಯಿದೆ. ಈ ವಿಟಮಿನ್ ಡಿ ಯಾಕೆ ಕಮ್ಮಿ ಆಗುತ್ತೆ ಅಂದರೆ, ನಾವು ಸನ್ನಿಗೆ ಎಕ್ಸ್ಪೋಸೇ ಆಗಲ್ಲ, ನಾವು ಹೊರಗಡೆ ಸನ್ಗೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೂ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಯಷ್ಟು ಆದರೂ ಹೊರಗಡೆ ಸನ್ನಲ್ಲಿರಿ. ಇಲ್ಲ ವಾಕಿಂಗ್ ಟೈಮಲ್ಲಿ ಸನ್ ಇದ್ದಾಗ ಸನ್ ಮುಂದೆ ವಾಕ್ ಮಾಡಿ, ಅದು ಇಂಪಾರ್ಟೆಂಟ್. ಇಲ್ಲ ಮಧ್ಯಾಹ್ನದ ಟೈಮ್ ಸಿಗ್ತಾ ಊಟ ಮಾಡಿದ್ಮೇಲೆ ಒಂದು 10 ನಿಮಿಷ ಟೈಮ್ ಇದೆಯಾ, ಒಂದು ಅರ್ಧ ಗಂಟೆ ಟೈಮ್ ಇದೆಯಾ, ಹೋಗಿ ಕೂತ್ಕೊಳ್ಳಿ, ಹೊರಗಡೆ ಸನ್ನಲ್ಲಿ ಕೂತ್ಕೊಳ್ಳಿ. ಬಾಡಿನೆಲ್ಲ ಎಕ್ಸ್ಪೋಸ್ ಮಾಡಿ. ಸನ್ ಲೈಟ್ ಬಾಡಿ ಮೇಲೆ ಬಿದ್ದಷ್ಟು ಶುಗರ್ ಕಂಟ್ರೋಲ್ ತುಂಬಾ ಚೆನ್ನಾಗಿ ಬರುತ್ತೆ. ನಾಟ್ ಓನ್ಲಿ ದ್ಯಾಟ್, ವಿಟಮಿನ್ ಡಿ ಲೆವೆಲ್ ತುಂಬಾ ಕಂಟ್ರೋಲ್ ಆಗಿರೋದ್ರಿಂದ ಎಲ್ಲ ಥರ ಬಾಡಿ ಅಂಗನೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನು ಮಿಸ್ ಮಾಡ್ದಂಗೆ ಮಾಡಿ ಅಂತ ನಾವು ಹೇಳ್ತೀವಿ. ದಿನ ರಾತ್ರಿ ಮಲಗಬೇಕಾದ್ರೆ 1 ಲೋಟ ಹಾಲು ಕುಡಿಬೇಕು. ಕುಡಿಯೋದು ಏನಕ್ಕಪ್ಪ ಅಂದರೆ, ಪ್ರೋಟೀನ್ಸ್ ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಪ್ರೋಟೀನ್ಸ್, ನಮ್ಮ ಜನರಲ್ ಆಗಿ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಮ್ಸ್ ತುಂಬಾ ಕಮ್ಮಿ ಆಗುತ್ತೆ. ಆ ಕ್ಯಾಲ್ಶಿಯಮ್ನ ನಮಗೆ ಜಾಸ್ತಿ ಕಮ್ಮಿ ಆಗದೆ, ಎಸ್ಪೆಷಲಿ ಲೇಡೀಸು, ಅವರು 1 ಲೋಟ ಹಾಲು ಕುಡಿಯೋದ್ರಿಂದ ನಿಮ್ಮ ಡಯಾಬಿಟಿಸ್ ಜೊತೆಗೆ ಕ್ಯಾಲ್ಶಿಯಂ ಲೆವೆಲ್ಸು ಕಂಟ್ರೋಲ್ ಚೆನ್ನಾಗಿರುತ್ತೆ. ಪ್ಲಸ್ ಇನ್ನೊಂದು ಕಾಮನ್ನಾಗಿ ಹೇಳ್ತೀವಿ, ಈ ಹಾಲು ಕುಡಿಯೋದ್ರಿಂದ, ಬಿಸಿ ಹಾಲು ಕುಡಿಯೋದ್ರಿಂದ ನಿಮ್ಮ ನಿದ್ದೆ ತುಂಬಾ ಜಾಸ್ತಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ 1 ಲೋಟ ಬಿಸಿ ಹಾಲು, ವಾಮ್ ಮಿಲ್ಕ್ ವಿತ್ ಸ್ವಲ್ಪ ಒಂದು ಅರಿಶಿನ, ಒಂದು ಚಿಂಟಿಕೆ ಅರಿಶಿನ ಹಾಕಿದ್ರೆ ತುಂಬಾ ಕಂಟ್ರೋಲ್, ನಿದ್ದೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಈ ಡಯಾಬಿಟಿಕ್ ಪೇಷಂಟ್ಸ್ ನಿಮ್ಗೆ ಗೊತ್ತೇ ಇರೋದೆ, ನಿದ್ದೆ ತುಂಬಾ ಕಮ್ಮಿ ಆಗಿರುತ್ತೆ. ಅಂಥವರಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಮಿಸ್ ಮಾಡ್ದಂಗೆ 1 ಲೋಟ ಹಾಲು ಕುಡಿಯೋದನ್ನ ಮೀಡಬೇಡಿ. ಪ್ಲಸ್ ಈಟಿಂಗ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತೀವಿ. ಅಂದರೆ ಆವಾಗವಾಗ ಈ ಹಣ್ಣುಗಳು ತಿನ್ನೋದು, ಅಥವಾ ಆವಾಗವಾಗ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು ಜಾಸ್ತಿ ತಿನ್ನೋದು, ಅದರಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋದು, ಅದನ್ನು ಮಾತ್ರ ಮಿಸ್ ಮಾಡ್ದಂಗೆ ಮಾಡಿ. ತುಂಬಾ ಇಂಪಾರ್ಟೆಂಟ್, ಅದನ್ನು ಮಿಸ್ ಮಾಡಬೇಡಿ. ದೀಸ್ ಆರ್ ಆಲ್ ದ ಡೂಸ್ ಆ್ಯಂಡ್ ಡೂಸ್ ಮಾಡಿ. ಇವಾಗ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದನ್ನು ಮಾಡಬಾರ್ದಿರೋದನ್ನು ಮಾಡದೇ ಇದ್ದರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೂ ತುಂಬಾ ಚೆನ್ನಾಗಾಗುತ್ತೆ. ಕಾಮನ್ನಾಗಿ ಮಾಡೋಂಥ ಪ್ರಾಬ್ಲಮ್ ಏನಪ್ಪ ಅಂದರೆ, ಡಯಾಬಿಟಿಸ್ ಮೆಡಿಸಿನ್ಸ್ನ ಮಿಸ್ ಮಾಡಿಬಿಡ್ತಾರೆ. ಎಲ್ಲೋ ಮದುವೆಗೆ ಹೋಗ್ತಿದ್ದಾರೆ, ಎಲ್ಲೋ ಹೋಗ್ತಿರ್ತಾರೆ, ಫಂಕ್ಷನ್ಗೆ ಹೋಗ್ತಾರೆ, ಏನೋ ಹಬ್ಬ ಇರುತ್ತೆ, ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಮೆಡಿಸಿನ್ಸ್ನ ಮಿಸ್ ಮಾಡಿಬಿಡ್ತಾರೆ. ದಯವಿಟ್ಟು ಈ ಥರ ಮಿಸ್ ಮಾಡೋಕ್ಕೆ ಹೋಗಬಾರ್ದು. ಡಯಾಬಿಟಿಸ್ ಮೆಡಿಸಿನ್ಸ್ ಒಂದು ದಿವಸ ಮಿಸ್ ಮಾಡಿದ್ರೂ ಕೂಡ ನಿಮ್ಮ ಶುಗರು ಏರಿಳಿತ ಜಾಸ್ತಿ ಆಗುತ್ತೆ. ಸೊ ಅದು ಬಾಡಿಗೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಮಿಸ್ ಮಾಡ್ದಂಗೆ ಮೆಡಿಸಿನ್ಸ್ನ ತೊಗೊಳ್ಳಿ. ಆವಾಗಲೇ ಹೇಳ್ದಂಗೆ ಎಕ್ಸ್ಟ್ರಾ ಮೆಡಿಸಿನ್ಸ್ ತೊಗೊಳಕ್ಕೆ ಹೋಗಬಾರ್ದು. ಏನೇ ಫುಡ್ ತೊಗೊಂಡ್ರೂ ಎಕ್ಸ್ಟ್ರಾ ಮೆಡಿಸಿನ್ಸ್ನ ತೊಗೊಳೋದನ್ನು ದಯವಿಟ್ಟು ಕಮ್ಮಿ ಮಾಡಿ ನಿಲ್ಲಿಸಿ. ಅದನ್ನು ಮಾಡದೇ ಇರೋದು ತುಂಬಾ ಒಳ್ಳೆಯದು. ಈ ಡಯಾಬಿಟಿಕ್ ಪೇಷಂಟ್ಸು ಬರೀ ಕಾಲಲ್ಲಿ ಜಾಸ್ತಿ ನಡಿಬಾರ್ದು ಅಂತ ನಾವು ಹೇಳ್ತೀವಿ. ಯಾಕೆ ಅಂದರೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಕಾಲಲ್ಲಿ ಸೆನ್ಸೇಷನ್ ತುಂಬಾ ಕಮ್ಮಿ ಆಗಿರುತ್ತೆ. ಅಂದರೆ ಸ್ಪರ್ಶಜ್ಞಾನ ತುಂಬಾ ಕಳೆದೋಗಿರುತ್ತೆ. ಹಾಗಾಗಿ ಅವರು ಬರೀ ಕಾಲಲ್ಲಿ ನಡೆದಾಗ, ಏನಾರು ಬಿಸಿ ಇದ್ದಾಗ ಅಥವಾ ಏನಾರು ಚುಚ್ಚಿದಾಗ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಒಳಗೆ ಇನ್ಫೆಕ್ಷನ್ ಆಗೋದು, ಡಯಾಬಿಟಿಸಿಂದ ತೊಂದರೆ ಬರೋದು ತುಂಬಾ ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಅದನ್ನು ನೀವು ಅವಾಯ್ಡ್ ಮಾಡಿ ಅಂತಲೇ ನಾವು ರೆಕಮೆಂಡ್ ಮಾಡ್ತೀವಿ. ಬರೀ ಕಾಲಲ್ಲಿ ಯಾವತ್ತೂ ನಡಿಕ್ಕೆ ಹೋಗಬಾರ್ದು.
ದೇವಸ್ಥಾನದಲ್ಲಿ ಆಗಲಿ ಎಲ್ಲೇ ನಡಿಬೇಕಾದ್ರೂ ಕೂಡ ಹುಷಾರಾಗಿ ನೋಡಿಕೊಂಡು ಸೇಫಾಗಿ ನಡೆಯೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನೊಂದು ಕಾಮನ್ ಆಗಿ ಹೇಳ್ತೀವಿ, ಟೈಟ್ ಶೂಸ್. ಯಾವ ನೋಡ್ರಿ ಎಷ್ಟೊಂದು ಜನ ನೋಡಿರ್ತೀವಿ, ಟೈಟ್ ಶೂಸ್ ಹಾಕ್ಕೊಂಡು ಗಾಯಗಳು ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಸೊ ಹಾಗಾಗಿ ಶೂಸ್ನ ಟೈಟ್ ಆಗಿರೋಂಥ ತೊಗೊಳಕ್ಕೆ ಹೋಗಬಾರ್ದು. ಯಾವ ಟೈಮ್ನಲ್ಲಿ ನಾವು ಶೂಸ್ ತೊಗೊಬೇಕು ಅಂದರೆ ಸಾಯಂಕಾಲದ ಟೈಮು ಅಂತ ನಾವು ಹೇಳ್ತೀವಿ. ಡಯಾಬಿಟಿಕ್ ಪೇಷಂಟ್ಸು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಲು ಊದಿರುತ್ತೆ. ಆ ಊದದ ಆದಮೇಲೆ ಅಂದರೆ ಸಾಯಂಕಾಲ ಹೋಗಿ ನಾವು ಶೂಸ್ ತೊಗೊಂಡಾಗ ಸ್ವಲ್ಪ ಲೂಸ್ ಆಗಿರೋದು, ಅಂದರೆ ಮುಂದೆಗಡೆ ಬ್ರಾಡಾಗಿ ಲೂಸ್ ಆಗಿರೋಂಥ ಶೂಸ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದರೆ ಡಯಾಬಿಟಿಸಿಂದ ಗಾಯಗಳಾಗೋದ್ರೆ ವಾಸಿಯಾಗೋ ತಿಂಗಳಾನ್ಗಟ್ಟಲೆ ಹಿಡಿದು ಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಟೈಟ್ ಶೂಸ್ ಮಾತ್ರ ಹಾಕೊಳ್ಳೋಕೆ ಹೋಗಬಾರ್ದು ಅಂತ ಹೇಳ್ತೀವಿ. ಇನ್ನೊಂದು ಕಾಮನಾಗಿ ನಾವು ಹೇಳ್ತೀವಿ, ನೈಲಾನ್ ಸಾಕ್ಸ್ ಹಾಕೊತಾರೆ. ನೈಲಾನ್ ಸಾಕ್ಸ್ನ ದಯವಿಟ್ಟು ಹಾಕೊಂಬೇಡಿ. ನೈಲಾನ್ ಸಾಕ್ಸು ಅಲ್ಲಿ ಚೆನ್ನಾಗಿ ಬ್ರೀದಿಂಗ್ ಆಗೋಲ್ಲ, ಅಂದರೆ ಸ್ವೆಟ್ಟಿಂಗ್ ಆಗುತ್ತೆ. ಇಂಟರ್ನಲ್ ಸ್ವೆಟ್ಟಿಂಗ್ ಆಗೋದ್ರಿಂದ ಏನಾಗುತ್ತೆ, ಈ ಬೆಟ್ಟ ಮಧ್ಯೆ ಸಂಧಿಯಲ್ಲೆಲ್ಲ ಇನ್ಫೆಕ್ಷನ್ ಆಗೋ ರೇಟ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಟೈಟ್ ಆಗಿರೋ ನೈಲಾನ್ ಸಾಕ್ಸ್ ಹಾಕೊಳ್ಳೋಕೆ ಹೋಗ್ಬೇಡಿ, ಕಾಟನ್ ಸಾಕ್ಸ್ ಹಾಕೊಳ್ಳಿ. ಕಾಟನ್ ಸಾಕ್ಸ್ ಏನಾಗ ಈಸಿ ಬ್ರೀತರ್ಸ್ ಅಂತೀವಿ, ಅಂದರೆ ಚೆನ್ನಾಗಿ ಗಾಳಿ ಆಡುತ್ತೆ. ಗಾಳಿ ಆಡೋದ್ರಿಂದ ನಿಮ್ಮ ಬೆಟ್ಟುಗಳೆಲ್ಲ ಕ್ಲೀನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ದಂಗೆ ಈಸಿಯಾಗಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ನಾವು ಇನ್ನೊಂದು ಕಾಮನ್ ಆಗಿ ಡಯಾಬಿಟಿಕ್ ಪೇಷಂಟ್ಸ್ ಹೇಳ್ತೀವಿ ಅಂದರೆ, ಎಕ್ಸ್ಟ್ರಾ ಸ್ವೀಟ್ಸ್ ತಿಂದ್ಬಿಡ್ತಾರೆ. ಸ್ವೀಟ್ಸ್ ತಿಂದಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತಾರೆ. ಅದನ್ನು ಕೂಡ ದಯವಿಟ್ಟು ಮಾಡೋಕ್ಕೆ ಹೋಗಬಾರ್ದು. ಅದು ಮಾಡೋದ್ರಿಂದ ಕೂಡ ಡಯಾಬಿಟಿಸ್ ಕಂಟ್ರೋಲ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಮಿಸ್ ಮಾಡ್ದಂಗೆ ದಯವಿಟ್ಟು ಸ್ವೀಟ್ ತಿಂದರೆ ಎಕ್ಸ್ಟ್ರಾ ವಾಕ್ ಮಾಡಿ ಕರಗಿಸಿ ಎಕ್ಸ್ಟ್ರಾ ಟ್ಯಾಬ್ಲೆಟ್ನ ದಯವಿಟ್ಟು ತೊಗೊಳಕ್ಕೆ ಹೋಗಬಾರ್ದು. ಇವೆಲ್ಲ ಫ್ಯೂ ಡ್ಯೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ. ಸೊ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಯಾವುದೂ ಮಿಸ್ ಮಾಡ್ದಂಗೆ ಮಾಡಿ. ಇವೆಲ್ಲ ಫ್ಯೂ ಡೂಟ್ಸ್, ಇನ್ನೂ ಹಲವಾರಿದೆ. ಮುಂದಿನ ಎಪಿಸೋಡ್ಸಲ್ಲಿ ಬರ್ತಾ ಅದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೊಡ್ತೀನಿ. ಅದನ್ನು ತಿಳ್ಕೊತಾ ಬಿಡೋಣ. ಸೊ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.